ಸ್ವರೂಪಮಖಿಲಂ ಭವೇತ್ ಪುರೋವರ್ತಿತ್ವ ಪುಣ್ಯಾಗಿದಲ್ಲ. ಹಾಂ ರೈಟ್. ಸ್ವಾಭೇದಾಂಗೀಕೃತೆ ದೇವ ವಿಶ್ವಂ ಪಶ್ಯಾಪಿ ಯನ್ಮತಂ ಸರ್ವಾಪೇಕ್ಷತೆಯಾ ಸರ್ವ ಯತ್ತ್ವಮಿತ್ಯೇವ ತನ್ಮಯಿ. ಸ್ವಾಭೇದಾಂಗೀಕೃತೇರೇವ ಚಿತ್ವಂ ಸತ್ಯಾಪಿ ಯನ್ಮತಂ. ತತ್ವಮಸಿ ಎಂಬ ವಾಕ್ಯಾರ್ಥ ನಮ್ಮದು ಎಷ್ಟು ಗಂಭೀರವಾಗಿದೆ ನೋಡಿ. ಅದ್ವೈತಿಗಳಿಗೆ ನಾವು ಪ್ರಶ್ನೆ ಕೇಳ್ತೇವೆ, ಜೀವಬ್ರಹ್ಮರ ಅಭೇದದಲ್ಲಿ ಪ್ರಮಾಣಗಳ ಏನು? ಅದು ಪ್ರಮಾಣ ಕೊಡೋದು ಇದೆ. ತತ್ವಂ ಅಸಿ ವೇದವಾಕ್ಯ, ಯಾರೋ ಅದೇ ಹೋಗೋದಂಥದ್ದಲ್ಲ. ತತ್ವ ಅಂದ್ರೆ ಆ ಸರ್ವಜ್ಞನಾದ ಬ್ರಹ್ಮನು ತ್ವಂ ನೀನು ಇದ್ದೀರಿ ಅಂತ ವೇದ ಹೇಳ್ತೀವಿ. ಆಗ ಯಾವುದೇ ವೇದವಾಕ್ಯಗಳು ಏನೇ ಹೇಳಿದರೂ ನಮ್ಮ ಅನುಭವಕ್ಕೆ ವಿರೋಧ ಬಂತು ಅಂದ್ರೆ ನಮ್ಮ ಅನುಭವಕ್ಕೆ ಅನುಗುಣವಾಗಿ ಅರ್ಥ ಮಾಡ್ತೀವಿ. ಈ ಶಂಕರಾಚಾರ್ಯರು ಹೋಗ್ತಾರೆ, ನಾವು ಅಷ್ಟೇ ಅಲ್ಲ ಅವರು. ಅದಕ್ಕೆ ಅದೇನಂದ್ರು, ವೇದ ಏನೋ ಹೇಳ್ತದ, ಏನೋ ಆ ಬ್ರಹ್ಮನು ನೀ ಇದ್ದೀನಿ. ಹಾಗಾದ್ರೆ ಬ್ರಹ್ಮ ಎಂಥವ? ಸರ್ವಜ್ಞ, ಸರ್ವಕರ್ತ, ಸರ್ವಾಂತರಯಾಮಿ. ಅವನು ನೀ ಇದ್ದಿ ಅಂದ್ರೆ ನಾನು ಸರ್ವಜ್ಞ ಆಗ್ಬೇಕಾಗಿ. ನೀನೇ ಮೋದಿ ಅಂದ್ರೆ ನೀನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಮತ್ತು ಅವನ ಗುಣ ಎಲ್ಲ ನಿನ್ನಲ್ಲಿ ಇರಬೇಕು ಅಂದ್ರೆ ನೀ ಅವ. ನಮ್ಮಲ್ಲಿ ಅನುಭವ ಇಲ್ಲ, ನಾವು ಸರ್ವಜ್ಞತ್ವ ನಮ್ಮಲ್ಲಿ ಕಂಡು ಬರಂಗಿಲ್ಲ. ಅನುಭವಕ್ಕೆ ವಿರೋಧ ಬಂತು, ಅದು ವೇದ ಹೆಂಗೆ ಹೇಳ್ತಾರೆ. ಅದಕ್ಕೆ ಅವನು ಉಪಾಯ ಮಾಡ್ತಾನೆ. ಯಾರು? ಅದ್ವೈತಿ. ತತ್ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ, ಸರ್ವಜ್ಞಂತೂ ಅರ್ಥ. ಇಬ್ಬರಿಗೂ ಅಭೇದವನ್ನು ಹೇಳೋ ವೇಳಕ್ಕೆ ಅವನು ಸರ್ವಜ್ಞತ್ವ ಬಿಟ್ಬಿಟ್ಟು, ಅಂದರೆ ಜೀವಿಗೆ ಅಲ್ಪಜ್ಞತ್ವ ಅದ, ಅದನ್ನು ಬಿಟ್ಬಿಟ್ಟು ಉಳಿತೇನೋ ಚಿತ್ ಚೈತನ್ಯ. ಚೈತನ್ಯಕ್ಕೆ ಅಭೇದ. ಇವನು ಚೇತನ, ಅವನು ಚೇತನ ಅಂತ. ಹಾಗಾದ್ರೆ ದೇವರ ಸರ್ವಜ್ಞತ್ವವನ್ನು ಯಾಕೆ ಬಿಡಬೇಕು? ವೇದ ಸತ್ಯಂ ಧ್ಯಾನಂ ಅನಂತಂ ಬ್ರಹ್ಮ ಅಂತ ವೇದ ಬ್ರಹ್ಮನಿಗೆ ಸರ್ವಜ್ಞತ್ವ ಹೇಳ್ತದ. ವಿನಾಕಾರಣ ಯಾಕೆ ಬಿಡಬೇಕು? ವಿನಾಕಾರಣ ಇಲ್ಲ. ಅದೇ ವೇದ ಇಬ್ಬರಿಗೆ ಅಭೇದ ಹೇಳ್ತದೆ. ಮತ್ತು ಆ ವೇದದ ವಾಕ್ಯ ಕೂಡಿಸ್ಬೇಕಾದ್ರೆ ಏನು ಮಾಡಬೇಕು? ಆ ವಿಶೇಷಣಗಳನ್ನು ತೆಗೆದು ಹಾಕಿ. ಇಲ್ಲಿ ಅಲ್ಪಜ್ಞತ್ವ, ಸರ್ವಜ್ಞ, ಉಳಿತೇನು ಚಿತ್ತ ಚಿತ್ತ ದೈನ. ಹಿಂಗೆ ಅವರು ಅಭಿಪ್ರಾಯ ಮಾಡ್ತಾರೆ. ಶ್ರೀಮದಾಚಾರ್ಯ ಏನು ಹೇಳ್ತಾರೆ, ಈ ಜಹತ್ ಅಜಹರ ಲಕ್ಷಣವನ್ನು ಏನು ಮಾಡಲಿಕ್ಕೆ ಇದಷ್ಟು ಯೋಗ್ಯ. ಯಾಕೆ? ಜೀವಬ್ರಹ್ಮದ ಅಭೇದವನ್ನು ವೇದ ಮೇಲ್ನೋಟಕ್ಕೆ ಹೇಳಂಗೆ ಅನ್ನಿಸ್ತದೆ ನನಗೆ. ಅದು ಇರುವಾಗ ಸಾಕ್ಷಿ ಪ್ರತ್ಯಕ್ಷರು ಒಂದು ಭಾಳ ದೊಡ್ಡ ಫಲ. ಅಹಮಜ್ಞ, ಅಹಂ ದುಃಖಿ, ಹೌದು ಪರಬ್ರಹ್ಮ ಸರ್ವಜ್ಞಾನ ಇತ್ಯಾದಿಗಳು ವೇದ ಹೇಳ್ತಾರೆ. ಓಕೆ. ಅಹಂ ದುಃಖಿ, ಅಹಂ ಬದ್ಧ, ನಾ ದುಃಖಿ, ನಾ ಬದ್ಧ, ನಾನು ಅಲ್ಪ ಅಂತ ಪದೇ ಪದೇ ನಮಗೆ ಅನುಭವ ಆಗ್ತದೆ. ಇದನ್ನು ನೀವು ಬದ್ಧರಾದಲ್ಲಿ ದುಃಖಿಯಾದಲ್ಲಿ ಡಾಕ್ಟರ್ ಕಡೆ ಹೋಗ್ತೀರಿ. ನಮ್ಮ ದುಃಖ, ನಾವು ದುಃಖ ಅಲ್ಪರು. ನಮ್ಮ ನೋಡಿ ಆ ಗೋಡೆ ಆಚೆ ಏನಂತ ಗೊತ್ತಿಲ್ಲ, ಅಲ್ಪಜ್ಞಾನವೇ. ಇದು ನಮ್ಮ ಅಲ್ಪಜ್ಞತ್ವ ಯಾಕೆ ಬೆಳಿಬೇಕಂತ ನೀವು ಹೇಳಿದ್ರೆ ಬಿಡಬೇಕು. ಇಲ್ಲಿ ವೇದ ಎರಡು ಅಂತಂತದ. ಏನು ಮಾಡ್ತೀವಿ? ಅಲ್ಪಜ್ಞತ್ವ ಇತ್ಯಾದಿಗಳು ಬಿಡೋದಕ್ಕಿಂತಲೂ, ಅವನ ಸರ್ವಜ್ಞತ್ವವನ್ನು ಬಿಡೋದಕ್ಕಿಂತಲೂ ಈ ತತ್ವಮಸಿ ಎಂಬುವಂತಹ ವಾಕ್ಯಕ್ಕೇನೆ ಸ್ವಲ್ಪ ಬೇರೆ ಅರ್ಥ ಮಾಡಿ. ಅವನೇ ನೀ ಇದ್ದೀರಿ ಅಂದ್ರೆ ಅರ್ಥ ಏನು? ನೀ ಅವನ ವಶ ಇದ್ದಿ, ನೀ ಅವನಿಂದ ಇದ್ದಿ. ಇದೆಲ್ಲ ಕಾಣತಕ್ಕಂಥ ಇದು ಪ್ರಕಾಶ ನೋಡಿ ಸೂರ್ಯಂದೇ.
ಸೂರ್ಯನ ಬೆಳಕೆ, ಸೂರ್ಯನ ಶಾಖೆ ಆಗಿರುತ್ತೆ. ಸೈಂಟಿಸ್ಟು ಹೋಗ್ತಾರೆ ಎಷ್ಟೆಷ್ಟು ಹೀಟ್ ಪದಾರ್ಥಗಳವೆಲ್ಲವು ಸೂರ್ಯನ ಪ್ರಾಡಕ್ಟೇ. ಹಾಗಾದ್ರೆ ನೀನು ಅವನೇ ಬ್ರಹ್ಮ ಅಂತಂದ್ರೆ ಅರ್ಥ ಏನು? ನೀನು ಅವನ ಬಿಟ್ಟು ನಿನ್ನ ಸತ್ತಾ ಇಲ್ಲ. ಆ ಪರಮಾತ್ಮ ಇದ್ದರೆ ಮಾತ್ರ ನೀರು, ಬಿಂಬ ಇದ್ದರೆ ಮಾತ್ರ ಪ್ರತಿಬಿಂಬ. ಏನು ನಿಮ್ಮದು ವಿಡಿಯೋ ಶೂಟಿಂಗ್ ಆದರೆ ಮಾತ್ರ ನೀವು ಅಲ್ಲಿ ಕಾಣಿಸ್ತೀರಿ, ಎಲ್ಲೇ ಪರದೆ ಮೇಲೆ. ಆ ಶೂಟಿಂಗ್ ಆಗಲಾರ್ದೇನೆ ಅದು ಹಾಗೆ ಕಾಣಿಸ್ತಾರೆ. ಹಾಗೆ ದೇವರು ಇದ್ದರೆ, ದೇವರ ಇಚ್ಛೆ ಮಾಡಿದರೆ ಮಾತ್ರ ನೀ ಇರ್ತೀವಿ. ಒಟ್ಟಾರೆ ಏನಾಯಿತು, ನಿನ್ನ ಜ್ಞಾನ, ನಿನ್ನ ಪ್ರವೃತ್ತಿ, ನಿನ್ನ ಸ್ವರೂಪದ ಅಸ್ತಿತ್ವ, ಇವು ಮೂರೂ ಭಗವಂತನ ಅಧೀನವಾಗಿದ್ದರಿಂದ ಅವನೇ ನೀನು ಅಂತ ವೇದ ಪ್ರಯೋಗ ಮಾಡ. ಆದ್ದರಿಂದ ಇಲ್ಲಿ ತತ್ವಮಸಿ ಎಂಬುವಂತಹ ವಾಕ್ಯಕ್ಕೆ ಅವನೇ ನೀನು ಅಂತ ಅನ್ನೋದಕ್ಕಿಂತ ಅವನ ವಶನಾಗಿದ್ದಿ, ಅವನಿಂದ ನೀನು ಇದ್ದೀರಿ, ಅವನಲ್ಲಿ ಇದ್ದೀರಿ ಇತ್ಯಾದಿ ಅರ್ಥವನ್ನು ನಾವು ಮಾಡಿದ್ರೆ ವೇದಕ್ಕೂ ಗೌರವ ಕೊಟ್ಟಂಗೆ ಆಗ್ತದೆ, ಪ್ರತ್ಯಕ್ಷದ ಅನುಭವಕ್ಕೂ ವ್ಯಾಪಕ ಆಗುತ್ತೆ, ಪ್ರತ್ಯಕ್ಷ ಅನುಭವಕ್ಕೂ ಅಪರಾಧ ಮಾಡಿರ್ತಾರೆ. ಈಗ ನಾವು ಇಲ್ಲ ನಿಮ್ಮ ಅರ್ಥ ಏನೋ ಸರಿ ಅನ್ಬೋದು ನಿಮಗೆ, ನಾವು ಹಿಂಗೆ ಮಾಡ್ತೀವೋ, ದೇವರಿಗೆ ಆ ಧರ್ಮಗಳೇ ಇಲ್ಲ ಅಂತ ಹೇಳ್ತೀವಿ. ಧರ್ಮಗಳಂದ್ರೆ ಗುಣಗಳು ಯಾವಿಲ್ಲಪ್ಪ, ಸರ್ವಜ್ಞತ್ವ ಇತ್ಯಾದಿ ಅವು ತಾತ್ಕಾಲಿಕ ಬರ್ತಾವೆ, ಮುಂದೆ ಹೋಗ್ಬಿಡ್ತಾವೆ. ದೇವರಿಗೆ ಸರ್ವಜ್ಞತ್ವ ಸರ್ವಕರ್ತೃತ್ವಾದಿಗಳು ತಾತ್ಕಾಲಿಕ ಇರ್ತಾವ, ಮತ್ತಲ್ಲಿಗೆ ಪ್ರಮಾಣ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ದೇವರ ಪ್ರತಿಯೊಂದು ಗುಣಗಳು ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ. ದೇವರ ಜ್ಞಾನ, ದೇವರ ಬಲ, ದೇವರ ಕ್ರಿಯಾ ಸ್ವಾಭಾವಿಕ. ಸ್ವಾಭಾವಿಕ ಅಂದರೆ ಅವನ ಸ್ವರೂಪದಿಂದ ಅಭಿನ್ನ. ಸ್ವರೂಪ ನಿತ್ಯಂತೆಯಲ್ಲೋ ಆ ಸ್ವರೂಪದ ಒಳಗೆ ಇದ್ದಂತಹ ಅಭಿನ್ನವಾದ ಧರ್ಮಗಳು ಜ್ಞಾನ, ಬಲ, ಕ್ರಿಯೆ. ಈಗ ವೇದಗಳು ದೇವರ ಆನಂದ ಜ್ಞಾನಾದಿಗಳು ಏನು ಅನಂತ ಸತ್ಯ ನಿತ್ಯ ಅಂತ ಹೇಳೋದು. ನೀ ಅದನ್ನು ಸದಸ್ಯೆ ಐಕ್ಯವನ್ನು ಮಾಡೋ ಒಂದು ಗುಂಗಿನೊಳಗೆ ದೇವರ ಸರ್ವಜ್ಞತನ ಬಿಡೋದು ಇದು ಎಲ್ಲಿಯೇ ನ್ಯಾಯ? ನಾನು ಅದಕ್ಕೆಂದೇ ಅನೇಕ ಸಲ ಹೇಳ್ತಾರೆ, ಶ್ರೀಮದಾಚಾರ್ಯರು ಒಂದೊಂದು ತಾವು ಮಾಡುವ ಭಗವತ್ ಸ್ತೋತ್ರದಲ್ಲಿ ಒಂದು ಶಬ್ದ ಆಗಿರ್ತಾರಲ್ಲ, ಅದಕ್ಕೆ ಭಾಳ ತಾತ್ವಿಕ ಆಗ್ತದೆ. ಅನೇಕ ಸಲ ಹೇಳಿದ್ದೀನಿ, ಏನು ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತದ ಇದು ಹಣವಾಗಿ. ವಾಸುದೇವಂ ಸದಾ ನಿರಂಜನಂ ಅಹಂ ವಂದೇ. ಇದ್ರೊಳಗೆ ಎಲ್ಲರೂ ಹಿಂಗೆ ಸ್ತೋತ್ರ ಮಾಡೇ ಮಾಡ್ತಾರ, ಎಲ್ಲ ಆಚಾರ ಮಾಡ್ಯಾರ, ನಾವು ಮಾಡ್ತೀವಿ ದೇವರಿಗೆ. ಈ ಶ್ರೀಮದ ಆಚಾರ್ಯ ಇದ್ರೊಳಗೆ ಈ ಒಂದು ಸಣ್ಣ ಪುಟ್ಟ ವಾಕ್ಯದೊಳಗೆ ವಿಶೇಷ ಏನು ಹೇಳಿದಾರೆ ಅಲ್ಲಿ ಎಲ್ಲದಕ್ಕಿಂತಲೂ ವಿಶಿಷ್ಟವಾದ ಶಬ್ದ ಆಡ್ಯಾರ. ಆ ಶಬ್ದ ಯಾವುದೇ ಸದಾ ಆನಂದ ಅಂತಂತಾರೆ. ಎಲ್ಲರೂ ದೇವರ ಆನಂದ ರೂಪಿ ಅಂತಾರೆ. ನಿರಂಜನ ಅಂದ್ರೆ ಅಂಜನ ಅಂತ ದೋಷ ಗಾಡಿ, ನಿರಂಜನ ಅಂದ್ರೆ ದೋಷ ದೂರ ಆನಂದ ಮೂರ್ತಿ. ಇದೆಲ್ಲ ಎಲ್ಲ ಆಚಾರ ಯಾರಪ್ಪಂಗಿಲ್ಲ. ಆದ್ರೆ ಸದಾ ನಿರಂಜನಂ, ಸದಾ ಆನಂದಂ, ಸದಾ ವಾಸುದೇವಂ, ಸದಾ ಇಂದಿರಾಪತಿಂ, ಸದಾ ವಂದ್ಯಂ. ಸದಾ ನಿರಂಜನತ್ವ ಒಪ್ಪಂಗಿಲ್ಲ. ದೇವರು ಯಾವಾಗ ನಿರ್ದುಷ್ಟ ಅಂತ ಮತ್ತವನು ಅವಿದ್ಯಾ ಅವನಾಗ್ಯ, ಅವಿದ್ಯಾ ಅವನೇ ಬ್ರಹ್ಮಿಗೆಲ್ಲ ಆಗ್ತದೆ. ಜೀವಿ ಆದವನೇ ಬ್ರಹ್ಮ. ಈಗ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವದನೋ ಎಲ್ಲೋ ಇತ್ತು ಅಂತ ದ್ವೈತವು. ಏನು ಜೀವಾತ್ಮನಿಗೆ ತನ್ನ ಸ್ವರೂಪ
ದೇವ ಸ್ವರೂಪ ಯಾಕೆ ಕಾಣಿಸ್ತು? ಅವಿದ್ಯಾವರಣದ ನಾವು ಒಪ್ಪೋದೇವು ಜೀವಾತ್ಮ ಸ್ವಭಾವತಾನೇ ಭಿನ್ನಿದ್ದಾನ. ಅವಾಗ ಅಜ್ಞಾನ ಮೋಕ್ಷ, ಅವಾಗ ಅಜ್ಞಾನ ಇರೋದು. ನೀವು ಯಾವ ಚೇತನ ಒಬ್ಬೇ, ಅವನೇ ಜೀವ ಆಗಬೇಕು. ಆ ಜೀವನೋ ಬ್ರಹ್ಮನೇ, ಅವನಿಗೆ ಅಜ್ಞಾನದ ಆವರಣೆ ಆಗ್ತದೆ. ಈ ಜಗತ್ತು ಎಲ್ಲವೂ ಭ್ರಮ. ಭ್ರಮ ಆಗಬೇಕಾದ್ರೆ ಅಧಿಷ್ಠಾನ. ನೀವು ಬೆಳ್ಳಿಯನ್ನು ನೋಡಬೇಕಾದ್ರೆ ಬೆಳ್ಳಿ ಭ್ರಮ ಅಂತ, ಅದಕ್ಕೆ ಅಧಿಷ್ಠಾನ ಯಾವುದು? ಶುಕ್ತಿ. ನೀವು ಹಗ್ಗದಲ್ಲಿ ಹಾವು ನೋಡಬೇಕಾದ್ರೆ ಅಧಿಷ್ಠಾನ ಯಾವುದು? ಹಾಗೆ ಜಗತ್ತೆಲ್ಲವೂ ಮಿಥ್ಯಾ ಅನ್ಬೇಕಾದ್ರೆ, ಭ್ರಮ ಅನ್ಬೇಕಾದ್ರೆ ಅಧಿಷ್ಠಾನ ಯಾವುದು? ಅಧಿಷ್ಠಾನ ಜಗತ್ತೇ. ಜಗತ್ತು ಆರೋಪ, ಅದು ಅಧಿಷ್ಠಾನ ಯಾವುದು? ಬ್ರಹ್ಮ. ಬ್ರಹ್ಮನೇ. ಬ್ರಹ್ಮನಲ್ಲಿ ಜಗತ್ತು ಕಾಣ್ತಾನ. ಇದೆಲ್ಲ ಬ್ರಹ್ಮನೇ ಎಲ್ಲ ಹಾಗಿದ್ದಂಗೆ ಸಿಂಪಿ. ಅದ್ರ ಮೇಲೆ ನಿಮಗೆ ಜಗತ್ತು ಕಾಣಿಸ್ತದೆ. ಅಂತೂ ಅಧಿಷ್ಠಾನ ಸತ್ಯ, ಅಧಿಷ್ಠಾನ ಸತ್ಯ. ಆರೋಪ ಬೆಳ್ಳಿ ಜಗತ್ತು. ಹಾಗಾದರೆ ಈ ಭ್ರಮ ಎಲ್ಲ ನಿವಾರಣೆ ಆಗ್ತದೆ. ಅಹಂ ಬ್ರಹ್ಮಾಸ್ಮಿ ಅಂತ ಅದ್ವೈತರು ಉಪಾಸನ ಮಾಡಿದ ನಂತರ, ಎಷ್ಟೋ ಜನ್ಮಗಳ ಕಳೆದ ನಂತರ, ಓಹೋ ಇದು ಕಾಣುವುದೆಲ್ಲವೂ ಸುಳ್ಳು, ಇರೋದು ಯಾವುದು? ಬ್ರಹ್ಮ. ಆಯ್ತು, ನಾ ತನಕ ನೋಡಿದ್ದು ಬೆಳ್ಳಿ ಸುಳ್ಳು, ಅಲ್ಲಿರೋದೇನು ಶಿಂಪಿ. ನೋಡಿ, ನೀವು ಶಿಂಪಿಯನ್ನು ಯಾವಾಗ ಕಾಣ್ತೀರಿ? ಅಜ್ಞಾನ ಹೋಗಿ. ಸರಿ, ಇಷ್ಟೆಲ್ಲ ಭಾಳ ಚಂದ ಹೇಳ್ತಾರೆ, ನಾವು ಭಾಷಾ ಪ್ರಶ್ನೆ ಮಾಡ್ತಾರೆ. ಇದು ಭ್ರಮ ಅಂದಮೇಲೆ ಯಾರ್ಯಾರು ಕಾಣಬೇಕು. ಹಾಗಾದ್ರೆ ಭ್ರಮ ನೋಡೋರು ಯಾರು? ಭ್ರಮ ಯಾರಿಗೆ? ಜೀವಾತ್ಮ. ಈ ಜೀವಾತ್ಮ ಯಾರು? ಇನ್ನು ಅಧಿಷ್ಠಾನಭೂತ ಬ್ರಹ್ಮನೇ. ನೀವು ಎಲ್ಲಿ ಆರೋಪ ಮಾಡಿರಿ ಆ ಬ್ರಹ್ಮ ಸ್ವರೂಪನೇ ಜೀವ. ಎಷ್ಟು ಹೇಳ್ಬೇಕು ನಿಮಗೆ? ಆ ಬ್ರಹ್ಮನಿಗೆ ಅಜ್ಞಾನ ಸಂಪರ್ಕದ ಜೀವ ಆಗ್ತಾನ. ಅದೇ ಕೇಳೋದು ನಾವು. ಸರ್ವಜ್ಞ ಮೂರ್ತಿಯಾದ ಪರಬ್ರಹ್ಮನಿಗೆ ಅಜ್ಞಾನ ಸಂಪರ್ಕ ಆದಾಗ ಜೀವ ಹೆಂಗಾದವ? ತಾನಾಗೇ ತನ್ನ ಇಚ್ಛೆಯಿಂದ ಆದನೋ ಅಥವಾ ಅದು ಪ್ರಕೃತಿ ಧರ್ಮದಿಂದ? ತನ್ನ ಇಚ್ಛೆಯಿಂದಲೇ ಜಗತ್ತಿನಾಗ ತಾನೇ ಸರ್ವಜ್ಞನಾದ ವ್ಯಕ್ತಿ ಅಜ್ಞಾನ ಆಗಲಿಕ್ಕೆ ಅದಕ್ಕೆ ಯಾರ? ಈಗ ಕೋಪಿ ಪಕ್ಷಾತ್ಮ ಸರಿ ಇದ್ದಾವ, ಭಾರೀ ಬುದ್ಧಿವಂತಿದ್ದವನ ದಡ್ಡ ಆಗಬೇಕು, ದುಃಖಿ ಆಗಬೇಕು. ಉಳಿತೇನ ತಾಗಂಗಿದ್ರೆ ಅಜ್ಞಾನದ ಪ್ರಭಾವ ಹಾಗೆ. ಓಹೋ, ನಮಗೆ ಹೆಂಗೆ ಬಿಸಿಲು ಗಾಳಿ ಮಳೆ ನಮಗೆ ಇದು ಆವರಣವಾಗಿ ನಮಗೆ ಕೆಮ್ಮ ನೆಗಡಿ ತಂದು ಕೊಡ್ತಾವೆ. ಬಿಸಿಲು ಗಾಳಿ ಹೊರಗಿಂದೆಲ್ಲ ಹಂಗೆ ಅಜ್ಞಾನವು ಬ್ರಹ್ಮನಿಗೆ ಏನು ಮಾಡ್ತದೆ? ವಿಕಾರ ಮಾಡ್ತದೆ. ಬ್ರಹ್ಮ ಜೀವಿ ಹೆಂಗಾದ? ತನ್ನ ಇಚ್ಛೆಯಿಂದ ಆದನೋ ಅಥವಾ ಪ್ರಕೃತಿಯಿಂದ ಆದ? ತನ್ನ ಇಚ್ಛೆಯಿಂದ ಆದಂಗೆ ಶಕ್ತಿಲ್ಲ ಯಾರು. ಹಾಗಾಗಿ ಹೇಳಿ, ಇದು ಪ್ರಕೃತಿಯಿಂದ ಅವಿದ್ಯಾದಿಂದ. ಆ ಅವಿದ್ಯಾ ಏನಾಯ್ತು? ಬ್ರಹ್ಮನಿಗಿಂತೂ ಭಾರಿ ಆಗ್ತದೆ. ಈ ಪ್ರಕೃತಿ ಹೊರಗಿನ ಬಾಯ್ರ ಇನ್ಫೆಕ್ಷನ್ ಆಗ್ತದೆ. ನಮ್ಗಿಂತೂ ಬಲಿಷ್ಠ ಇರ್ತಾವೆ. ನಮ್ಮ ಒಳಗಿದ್ದಂಥ ಜೀವಕೋಶದಕ್ಕಿಂತೂ ಬಲಿಷ್ಠ ಇರ್ತಾವೆ. ನೀವು ಡಾಕ್ಟರ್ ಅಂತೀರಿ. ಅದೇನಾಯ್ತು? ಅಜ್ಞಾನವೇ ಬ್ರಹ್ಮನಿಗೆ ಹೊಡ್ಕೊಳ್ತೇವೆ ಅಂತ ಬ್ರಹ್ಮ ವಿಕಾರ ಜೀವಭಾವ. ಈ ಇಬ್ಬರೊಳ ಶಕ್ತಿಶಾಲಿಗಳು ಯಾರು? ಮತ್ತು ಜಗತ್ತೊಳ ಸರ್ವಶಕ್ತ ದೇವರ ಅಂತೀವಿ. ನೀವ್ಯಾಕೆ ಮಾಡ್ತೀರಿ ಮಾತ್ರ? ನಮ್ಮ ಜೀವ ಅವ ಸ್ವಯಂ ಅಶಕ್ತಿಯಿಂದ ಅವ್ರಿಗೆ ಅಜ್ಞಾನ ಮಾಡ್ಬೇಕು. ನಮ್ಮಲ್ಲಿ ಇದು ಬ್ರಹ್ಮನಿಂದ ಭಿನ್ನ ಅನಾರ್ಗ ಭಿನ್ನ ಇದ್ದಾನೆ, ಮುಂದೆ ಭಿನ್ನ ಇರ್ತಾನೆ. ಅವ್ರಿಗೆ ಅಜ್ಞಾನ ಸಂಪರ್ಕ ಆಗ್ತದೆ. ನಮ್ಮಲ್ಲಿ ಕೊಟ್ಟು ನಿನ್ನಲ್ಲಿ ಸರ್ವಜ್ಞ ವಸ್ತುನಾದ ಬ್ರಹ್ಮನಿಗೆ ಈ ಅಜ್ಞಾನ ಸಂಪರ್ಕ ಯಾಕೆ? ತನ್ನ ಇಚ್ಛೆಯಿಂದ ಆಗಿಲ್ಲ. ಇನ್ನು ಸ್ವಯಂ ಅಜ್ಞಾನ ಬಂದು ಬರ್ಕೊತ ಅಜ್ಞಾನ ಅವನಿಗಿಂತ ಬಾರ್ಕೋಲ್ಲ. ವ್ಯವಸ್ಥೆ ಹೆಂಗೆ ಮಾಡೋದು? ಅಂತೂ ದೇವರ ಆನಂದಾದಿಗಳು ಅಜ್ಞಾನದಿಂದ ಅವೇನಾಗ್ತಾವ? ಆವೃತವಾಗ್ತಾವ ಅಂತ ಅವ್ರು ಹೋಗ್ತಾರೆ.
ಯಾರು ಆಯಾಮ. ಇದನ್ನ ಖಂಡನ ಮಾಡಿ ಆಚಾರ್ಯರು ಒಂದೇ ವಂದ್ಯಂ ಸದಾನಂದಂ. ಸದಾನಂದಂ ಅಂದ್ರೆ ಏನು? ಯಾವಾಗಲೂ ಆನಂದ. ಅದು ಅಜ್ಞಾನದ ಆವರಣ, ಅದು ಆವರಣ ಇತ್ಯಾದಿಗಳಿಂದ ದೇವರಿಗೆ ಏನು ಆಗಲ್ಲ. ಯಾಕೆ? ಸದಾ ನಿರಂಜನ, ಯಾವಾಗಲೂ ನಿರಂಜನ. ಅಂಜನ ಅಂದ್ರೆ ಕಾಲಿಗೆ ದೋಷ, ಯಾವಾಗಲೂ ನಿರಂಜನ. ಅದರಲ್ಲಿ ಒಂದು ಕಾಲದ ಅವಿದ್ಯಾ ಆವರಣ ಆದಾಗ ದೇವರದ್ದು ನಿರಂಜನತ್ತು ಹೋಯ್ತು. ಈಗ ಸದಾ ನಿರಂಜನ, ಸದಾ ಆನಂದ ನೋಡಿ. ಸದಾ ನಿರಂಜನಂ ಸದಾ ಆನಂದ. ಅತಏವ ಸದಾ ವಾಸುದೇವಂ. ವಾಸನಾತ್ ವಾಸುದೇವೋಸಿ. ಸದಾ ಎಲ್ಲ ಕಡೆಗೆ ಪರಮಾತ್ಮ ವಾಸ ಮಾಡಿದ್ರು ದೇವಾಗ್ಯಾನ. ದೇವತ್ತು ಹೋಗಂಗಿಲ್ಲ. ನಮಗೆ ನಿಮಗೆ ಹಂಗಿಲ್ಲ. ಒಂದು ಸ್ವಲ್ಪ ಎಲ್ಲಾದರೂ ಬೆಳಗಡೆ ವಾಸ ಮಾಡಿದೀವಿ ಅಂದ್ರೆ ಮನುಷ್ಯತ್ವೇ ಹೋಗ್ಬಿಡು. ದೇವರದು ಸದಾ ವಾಸ. ಸದಾ ಇಂದಿರಾಪತಿ. ಇಂದಿರಾ ಲಕ್ಷ್ಮೀ ದೇವಿ. ಲಕ್ಷ್ಮೀ ಅಂದ್ರೆ ಮೂಲಪತಿ, ಪ್ರಕೃತಿ ಅಭಿಮಾನಿ. ಪ್ರಕೃತ್ಯಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಗೂ ಪತಿ. ಏನಾಯ್ತು? ದೇವರು ಪ್ರಕೃತಿ ನಿಯಾಮಕ. ಪ್ರಕೃತಿ ನಿಯಾಮಕ ಆಗಿದ್ದರಿಂದ ಪ್ರಕೃತಿಯಿಂದ ಆಗುವ ಯಾವುದೇ ಆಗಂಗಿಲ್ಲ. ಅತಏವ ಸದಾ ವಂದ್ಯ. ಹಾಗೆ ದೇವರು ಸದಾ ವಂದ್ಯ. ಈಗ ಜೀವಾದಾಗ ವಂದ್ಯ ಆಗಂಗಿಲ್ಲ, ಬ್ರಹ್ಮದಾಗ ವಂದ್ಯ ಆಗ್ತಾನೆ. ಹಂಗಲ್ಲ, ಸದಾ ವಂದ್ಯ. ಮತ್ತೆ ಅವನು ಸದಾ ವಂದ್ಯ. ಅದಕ್ಕೆ ನಾ ದೇವರಿಗೆ ನಮಸ್ತೆ ಯಾವಾಗ. ಈ ಸದಾ ಎಂಬ ಶಬ್ದ ನೋಡಿ, ಇದು ಮಧ್ವ ಸಿದ್ಧಾಂತದ ಸುವರ್ಣ ರೇಖೆ. ಇದು ಉಳಿದ ಬೇರೆಯವರು ಭಗವಂತ ನಮಸ್ಕಾರ ಮಾಡ್ತಾರೆ, ಸದಾ ವಂದ್ಯತ್ವೇನು ಮಾಡಂಗಿಲ್ಲ, ಸದಾ ನಿರಂಜನತ್ವೇನು ಮಾಡಂಗಿಲ್ಲ, ಸದಾ ಆನಂದತ್ವೇನು ಮಾಡಂಗಿಲ್ಲ. ಈಗೇನೋ ಬ್ರಹ್ಮ ಮಾಡ್ತೀವೋ ಇವನು ಮುಂದೆ ನಮ್ಮಂಗೆ ಆಗ್ಬೋದು ಇತ್ಯಾದಿ ಆಗ್ಬೋದು. ಇವೆಲ್ಲ ಇಲ್ಲಿ ಯಾಕೆ ಹೇಳ್ಕೊತೀರಿ ನೀವು ಅಂತಂದ್ರೆ, ದೇವರ ಸರ್ವಜ್ಞತ್ವಾದಿ ಗುಣಗಳನ್ನ ಏನು ಬಿಡುವಂತೆ ಅಂತೀರಾ? ಬಿಡಲಿಕ್ಕೆ ಅದೇನಿದೆ ಏನೋ ಚಶ್ಮಾ ಅಥವಾ ಧೋತ್ರ ಹೊತ್ಕೊಂಡು ತೆಗೆದು ಹೋಗಿರಕ್ಕೆ ಆ ದೇವರಿಂದ ಅಭಿನ್ನವಾದ. ಅದರಿಂದ ಲಾಕ್ಷಣಿಕ ವೃತ್ತಿಯಿಂದ ತತ್ವಮಸಿ ಎಂಬುವಂಥ ವಾಕ್ಯಕ್ಕೆ ಚೈತನ್ಯಕ್ಕೆ ಅಭೇದವನ್ನು ಹೇಳುವ ಸಲುವಾಗಿ ಅಡ್ಡಿ ಬಂದಿರತಕ್ಕಂತಹ ಜೀವನ ಅಜ್ಞಾನ ಬ್ರಹ್ಮನ ಸರ್ವಜ್ಞತ್ವ ಬಿಡಲಿಕ್ಕೆ ಶಕ್ಯವಿಲ್ಲ. ಇಲ್ಲಿ ದೇವರು ನಿರ್ವಿಶೇಷ ಇದ್ದಾನ, ಅಂದರೆ ಯಾವ ವಿಶೇಷಗಳೂ ಇಲ್ಲ ಅಂತ ಇನ್ನೊಂದು ತಂದಿರ್ತಾರೆ. ಯಾವ ವಿಶೇಷ ಇಲ್ಲ ಅಂದರೆ ಏನು? ಸ್ವಾಭೇದಾಂಗೀಕೃತೇನೇವ ಚಿತ್ವಂ ಸಸ್ಯಾಪಿ ಅನ್ಮತಂ ಸರ್ವಾಪೇಕ್ಷತೆಯ ಸರ್ವ ಯತ್ವಮಿತ್ಯೇವ ತನ್ನಿಹಿ ಅಂತ. ಸ್ವಾಭೇದಾಂಗೀಕತೆ ಅಂದರೆ ದೇವರಿಗೆ ತನ್ನಿಂದ ತನಗೆ ಅಭೇದವನೂ ಇಲ್ಲ. ರಾಮಕೃಷ್ಣಾದಿ ರೂಪಗಳಿಗೂ ಮೂರು ನಾರಾಯಣನ ಅಭೇದ. ಅದಕ್ಕೆ ಏನು ಮಾಡಿದ್ರು? ತನ್ನಿಂದ ತನಗೆ ಅಭೇದವನ್ನು ಅಂಗೀಕಾರ ಮಾಡೇಬೇಡಿ. ಅದಕ್ಕೆ ಚಿತ್ವಂ ಸ್ವಶ್ವಾಪಿ ನನಗೂ ಕೂಡ ಇರೋದರಿಂದ, ಹಾಗಾದರೆ ಬ್ರಹ್ಮನಿಂದ ಅಭೇದ ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿಯೂ ಚಿತ್ವದ ಅಲ್ಲಿಯೂ ಚಿತ್ವದ. ರಾಮಕೃಷ್ಣಾದಿ ರೂಪಗಳು ಚಿತ್ವ ಚೈತನ್ಯತ್ವದ, ಮೂರು ಚೈತನ್ಯ ಚಿತ್ವದ ಚೈತನ್ಯ ಅಂತ ಕೇಳಿದ್ರೆ, ಓಹೋ ದೇವರಿಗೆ ತನ್ನಲ್ಲಿ ತಾನಿಗೆ ಅಭೇದ ಯಾಕೆ ಹೇಳ್ತೀರಿ ಅಂತಂದ್ರೆ, ಈಗ ನಾವು ನೀವೆಲ್ಲ ಮನುಷ್ಯರು, ಎಲ್ಲರಿಗೂ ಮನುಷ್ಯ ಎಂಬ ಶಬ್ದ ಒಂದೇ ಯಾಕೆ ಹಾಕ್ತೀರಿ? ಮನುಷ್ಯತ್ವ ಎಂಬ ಧರ್ಮ ಎಲ್ಲ ಕಳೆಯಿಲ್ಲ. ಹಾಗೆ ಚಿತ್ವ ಅದಲ್ಲ, ಚಿತ್ವ ಎಂಬ ಧರ್ಮ ಅದನ್ನು ಇರುತ್ತೇವೆ. ನಿರ್ವಿಶೇಷ ಅಂತಿದೆ, ಆನಂದ ಜ್ಞಾನಾದಿಗಳು ಬೇಡ. ಚೇತನ ಇದ್ದಾನೋ ಇಲ್ಲ? ಚೇತನ ಇದ್ದಾಗ ಚಿತ್ವದನೋ ಇಲ್ಲ? ಚಿತ್ವ ಎಂಬ ಧರ್ಮ ಇದ್ದಾಗ ಮತ್ತು ನಿರ್ವಿಶೇಷ ಹಂಗಾದ. ಸರ್ವಾಪೇಕ್ಷತೆಯ ಸರ್ವಜ್ಞತ್ವವಿತ್ಯೇವ ತನ್ನಿ ಚೇತನತ್ವಂಚ ಜತ್ವಂ ನ ಜ್ಞೇಯವಂಚಿತಂ. ಹಾಗಾದ್ರೆ ಸರ್ವಜ್ಞತ್ವ ಒಪ್ಕೊಂಡಾಗ. ಚೇತನ ಅಂದರೆ ಏನು? ಚೇತನ ಅಂದ್ರೆ ಒಂದೇ
ಜ್ಞಾನ ಅಂದ್ರು ಜ್ಞಾನ ಬಿಟ್ಟು ಚೇತನ ಇಲ್ಲ. ಚೇತನ ವಸ್ತುವಿಗೆ ಜ್ಞಾನ ಇದಕ್ಕೆ ನೋಡಿ, ಕಲ್ಲಿಗೆ ಮನೆಗೆ ಚೇತನ ಅಂತ, ಯಾಕೆ ಜ್ಞಾನ ಇಲ್ಲ. ಒಂದು ಅರ್ಥೊಳಗೆ ಜ್ಞಾನವುಳ್ಳ ಪದಾರ್ಥ ಚೇತನ. ಚೇತನವಾದದಕ್ಕೆ ಜ್ಞಾನ ಇದ್ದೇ ಸ್ವಲ್ಪ ಆದರೂ ಇದ್ದೇ ದುದುಕ್ಷಾನುಭವ ಇದ್ದೇ. ಹಾಗಾದರೆ ಇದು ಚೇತನ ಪಂಚಜ್ಞತ್ವ. ಚೇತನತ್ವ ಒಪ್ಕೊಂಡಿದ ಚೇತನತ್ವ ಅಂದ್ರೆ ಜ್ಞತ್ವ. ಜ್ಞತ್ವ ಅಂದ್ರೆ ಜ್ಞಾನ, ಜ್ಞಾನ ರೂಪ. ಜ್ಞಾನ ರೂಪನಾಗಿ ಬಿಟ್ಟ ಅಂದ್ರೆ ಪ್ರಜ್ಞೇಯ ವರ್ಜಿತ. ಜ್ಞಾನ ಅಂತ ಒಂದು ಬಂತಂದ್ರೆ ಅದಕ್ಕೆ 3 ವಸ್ತುಗಳು ಬಂದರೆ ಜ್ಞಾನ ಒಂದಿರ್ತದ. ಜ್ಞಾನಕ್ಕೆ ಸಬ್ಜೆಕ್ಟ್ ಯಾವುದು? ಜ್ಞೇಯ, ಜ್ಞಾತ. 3 ವಸ್ತು ಬೇಕು. ಜ್ಞಾನ, ಜ್ಞಾತ, ಜ್ಞೇಯ. ಈ ನೋಡಿ, ನನಗೆ ಜ್ಞಾನ, ನನಗೆ ಜ್ಞೇಯ ಈ ಪುಸ್ತಕ, ನಾ ಜ್ಞಾತ. 3 ಅದಕ್ಕೆ ಹೇಳಿದ್ರು ಜ್ಞಾನಂ ನ ಜ್ಞೇಯ ವರ್ಜಿತ. ಜ್ಞಾನವು ಜ್ಞೇಯ ವರ್ಜಿತದ. ಏನು ಅಂದ್ರೆ ಜ್ಞಾನದ ಜ್ಞೇಯ ಇಲ್ಲ ಅಂದ್ರೆ ನೀವು ಕೇಳ್ತೀರಿ ಜ್ಞಾನ ಅಂದ್ರೆ ಕೂಡ ಎದುರು ಜ್ಞಾನ ಅಂತ ಕೇಳ್ತೀರಿ. ಹಾಂ, ಸ್ವಜ್ಞೇಯ ಪಂಚನೈವಾಸೌ ಮನ್ಯತೆ ಸವಿಶೇಷತಃ. ಸ್ವಜ್ಞೇಯ ಪಂಚನೈವಾಸೌ ಮನ್ಯತೆ. ಸರಿ, ದೇವರಿಗೆ ಸ್ವಜ್ಞೇಯತ್ವ ಅಂದ್ರೆ ಏನು ಹೇಳಿದ್ರಿ? ತನ್ನ ಜ್ಞಾನ ತನಗೆ ದೇವರಿಗೆ ಅದನ್ನು ಇಲ್ಲ. ತನ್ನ ಜ್ಞಾನ ಸ್ವಜ್ಞೇಯತ್ವ. ದೇವರಿಗೆ ತನ್ನ ಜ್ಞಾನದೂ ಇಲ್ಲ. ಅಂದ್ರೆ ಏನಾಯ್ತು? ದೇವರು ಸ್ವಜ್ಞೇಯ ಅಂದ್ರೆ ತನ್ನ ತಾನೇ ಜ್ಞಾನ ಮಾಡಿಕೊಳ್ಳುವ ತಾನೇ ಜ್ಞೇಯ ಅಂದಂಗೆ. ದೇವರು ಜ್ಞಾನಿನೂ ಆದ, ದೇವನೂ ಆದ. ನೋಡಿ, ಪುಸ್ತಕವನ್ನು ತಿಳಿಯುತ್ತೇನೆ ಅಂದಾಗ ಪುಸ್ತಕ ಜ್ಞೇಯ, ನಾನು ಜ್ಞಾತ, ಎರಡು ಭಿನ್ನ. ಓಕೆ, ನನ್ನನ್ನು ನಾನು ತಿಳಿಯುತ್ತೇನೆ. ಪುಸ್ತಕವನ್ನು ತಿಳಿಯುತ್ತೇನೆ ಅಂದಾಗ ಏನಾಯಿತು? ಪುಸ್ತಕ ಇದು ಜ್ಞೇಯ ಆಯಿತು. ತಿಳಿಯುತ್ತೇನೆ ಎಂಬುವಂತಹ ಜ್ಞಾನ, ಜ್ಞಾತ, ಇವೆಲ್ಲ ಭಿನ್ನ. ನನ್ನನ್ನು ನಾನು ತಿಳಿಯುತ್ತೇನೆ ಅಂದಾಗ ಅಲ್ಲಿ ಜ್ಞೇಯನೂ ದೇವರೇ, ಜ್ಞಾತಾನೂ ಅವನೇ, ಜ್ಞಾನವೂ ಅವನೇ. ಜ್ಞಾನರೂಪ ಅಂದ ಮೇಲೆ ಜ್ಞತ್ವಂ ನ ಜ್ಞೇಯವರ್. ಜ್ಞತ್ವ ಜ್ಞೇಯವರ್ಜಿತವಾಗಿದೆ. ಸ್ವಜ್ಞೇಯತ್ವಂಚನೈವಾಸೌ ಮನ್ಯತೆ ಸವಿಶೇಷತಃ. ನೋಡ್ರಿ, ಅಸೌ ಈ ಮಾಯಾವಾದಿ ದೇವರಿಗೆ ಸ್ವಜ್ಞೇಯತ್ವ ಒಪ್ತಾನೋ ಇಲ್ಲ, ಒಪ್ಪಂಗಿಲ್ಲ. ಸ್ವಶಬ್ದೋಪಿ ಪರಾಪೇಕ್ಷ ತಸ್ಮಾತ್ ವ್ಯಾವರ್ತಿತೇವೇ ಸ್ವಶಬ್ದಾರ್ಥ ಇತಿ ಪ್ರೋಕ್ತ ಸ್ವರೂಪಂ ನಾಮ ಕಿಂಚನ. ಛಂದಾಚಾರ್ಯ ಹೇಳ್ತಾರೆ ನೋಡಿ. ಹಾಗಾದ್ರೆ ದೇವರಿಗೆ ಏನದ? ಸ್ವಜ್ಞೇಯತ್ವ, ತನ್ನ ಜ್ಞಾನದ. ತನ್ನ ಅಂದಾಗ ಆ ತನ್ನ ಸ್ವ ಎಂಬ ಶಬ್ದ ಏನು ಮಾಡ್ತಾರೆ? ಇತರ ವಸ್ತುವು ಯಾವತ್ತೂ ಇದು ನನ್ನ ಪುಸ್ತಕ ಅನ್ನೋ ಅರ್ಥನೇ, ಬೇರೆ ಯಾವುದು ಅಲ್ಲ. ದೇವರು ಸ್ವಜ್ಞೇಯ ಅಂತಂದ್ರೆ ಸ್ವಜ್ಞೇಯ ಪಂಚನೈವಾಸ ಸ್ವಶಬ್ದೋಪಿ ಪರಾಪೇಕ್ಷ ತಸ್ಮಾತ್ ವ್ಯಾವರ್ತಿರೇವೈ. ಸ್ವಶಬ್ದ ಇದು ಪರಾಪೇಕ್ಷ ಆಗಿದೆ. ಯಾಕೆ ಹೇಳ್ರಿ? 8 ವಸ್ತುಗಳಿಂದ ಇದು ನನ್ನ ಪುಸ್ತಕ ಅಂತ. ನಂದು ಪುಸ್ತಕ ಬೇಕಾದ್ರೆ ಇನ್ನೊಂದು ಬೇಕೇ. ಹೌದು, ನಮ್ಮ ಮನೆ ಅಂತಂದ್ರೆ ನಮ್ಮ ಮನೆ ಜಾಗ ಬರೀ ಮನೆ ಜಾಗ ಅಲ್ಲಿಲ್ಲ, ಮನೆ ಇನ್ನೊಬ್ರದ್ದು ಅದು. ಅಂದ್ರೆ ಸ್ವಶಬ್ದ ಇತರನ್ನು ವ್ಯಾವರ್ತನ ಮಾಡ್ತದೆ. ಇತರ ವಸ್ತುಗಳನ್ನು ಏನು ಮಾಡ್ತದೆ? ಸ್ವಶಬ್ದ ವ್ಯಾವರ್ತನ ಮಾಡ್ತದೆ. ಸ್ವಶಬ್ದ ಪರಾಪೇಕ್ಷ ತಸ್ಮಾತ್ ವ್ಯಾವರ್ತರೇವಹಿ ಸ್ವಶಬ್ದಾರ್ಥ ಇತಿ ಪ್ರೋಕ್ತ ಸ್ವರೂಪಂ ನಾಮ ಕಿಮ್ನ ತತ್ರ. ಹಾಗೆ ಏನಾಯ್ತು? ಈಗ ಸ್ವರೂಪ, ದೇವರು ತನ್ನ ಸ್ವರೂಪ ಅಂದ್ರೆ ಇನ್ನೊಂದು ರೂಪದ ಅಂದಂಗೆ, ಬೇರೆ ರೂಪದನೇ. ಅಂದಮೇಲೆ ರೂಪ ಶಬ್ದೇನ ಪೂರ್ಣತ್ವ ಸತ್ಯ ಸಾಮಾನ್ಯತಾವಚ. ಬರೇ ರೂಪ ಸ್ವರೂಪ ಸೂಕ್ಷ್ಮ ಅಂತ. ದೇವರಿಗೆ ತನ್ನ ಸ್ವರೂಪ ಜ್ಞಾನದನ್ನು ಇಲ್ಲ, ರೂಪಜ್ಞಾನ. ರೂಪ ಎಲ್ಲಾದರೂ ರೂಪಜ್ಞಾನ ದೇವರಿಗೆ. ತನ್ನ ಜ್ಞಾನ ಸ್ವರೂಪ ಅಂದ್ರೆ ಸ್ವರೂಪ ಬರೀ ರೂಪ. ಈ ಶಬ್ದಕ್ಕೆ ಅಥವಾ ನೀವೇ ಹೇಳಿ. ರೂಪ ಸ್ವರೂಪ ಅಂದ್ರೇನು? ಸ್ವರೂಪ ಅಂದ್ರೇನು? ತನ್ನದು. ಬರೇ ರೂಪ ಅಂದ್ರೆ ಬರಬೇಕು.
ರೂಪಶಬ್ದೇನ ಪೂರ್ಣತ್ವ ಸತ್ಯ ಸಾಮಾನ್ಯತಾವಚಃ ನ ಸ್ವರೂಪಾಭಿಧಾಯಿ ವೈಯತ್ಯಂ ಸ್ವಪದಶವೈ. ದೇವರು ಸ್ವರೂಪ ಸ್ವಜ್ಞೇಯತ್ವದ ಅಂದ್ರೆ ಇನ್ನೊಂದು ವಸ್ತು ಅದ ಅಂದಂಗೆ, ಅದಕ್ಕೆ ಇನ್ನೊಂದು ವಸ್ತು ಅಂದ್ರೆ ಭೇದ ಬಂದಂಗೆ. ದೇವರು ಹಿಂಗೆ ಅವನು ವಕೀಲಿಕೆ ಹೆಂಗೆ ತರ್ತಾರ ಕೋರ್ಟ್ನೊಳಗೆ, ದೇವರಿಂದ ಭಿನ್ನ ವಸ್ತು ಅದನೋ ಇಲ್ಲ ಅಂತ. ಮತ್ತು ದೇವರಿಗೆ ತನ್ನ ಸ್ವರೂಪ ಜ್ಞಾನ ಅದನೋ ಇಲ್ಲ, ಸ್ವರೂಪ ಜ್ಞಾನ. ಸೋಂತ ಪದ ಯಾಕೆ ದೇವರಿಗೆ ರೂಪಜ್ಞಾನ ಅಂತ ಇಷ್ಟೇ ಯಾಕಲ್ಲಿಲ್ಲ. ರೂಪಜ್ಞಾನ ಎಲ್ಲರಿಗೂ ಇದೆ ಇರ್ತದ. ಸ್ವ ಅವನ ಜ್ಞಾನ ಅವನು ಅನ್ಬೇಕಾದ್ರೆ ಇನ್ನೊಬ್ಬ ಬೇಕೇ. ಇದು ನನ್ನ ವಸ್ತು ಅದ ಅಂದ್ರೆ ಹೌದು, ಇದು ನಮ್ಮ ಮನೆ ಅಂತ ಅನ್ಬೇಕಾದ್ರೆ ಇನ್ನೊಂದು ಮನೆ ಇರಬೇಕು. ಇದು ನನ್ನ ಮನೆ ಅನ್ಬೇಕಾದ್ರೆ ಹಂಗ ಸ್ವರೂಪ ಅನ್ಬೇಕಾದ್ರೆ ಇನ್ನೊಂದು ವಸ್ತು ಇರಬೇಕು. ಸ್ವರೂಪ ವಿದಾಯಿ ಅಂದ್ರೆ ಸ್ವಶಬ್ದಕ್ಕೆ ವ್ಯರ್ಥ ಬರ್ತದೆ. ಸ್ವಶಬ್ದಕ್ಕೆ ಏನೂ ಮೀನಿಂಗೇ ಇಲ್ಲ, ಮೀನಿಂಗ್ ಲೆಸ್ ಆಯ್ತಂದ್ರೆ ಸುಮ್ ಹಂಗೆ ಇಟ್ಟಾರ ಸ್ವ ಅಂತಂದ್ರೆ ಹಂಗೆ ಇಟ್ಟಾರಂತಂದ್ರೆ ಅದಕ್ಕೆ ಏನೋ ಅರ್ಥ ಇಲ್ಲ ಅನ್ನೋ ಗತಿ. ಏನು ಮಾಡಬೇಕು? ಸ್ವಶಬ್ದಕ್ಕೆ ಮೀನಿಂಗ್ ಅದ, ಏನದ? ತನ್ನ ತನ್ನ ಬೇಕು. ಅದೇನು ಬೇಕು? ಅದೇ ಭೇದ. ಅಂದ್ರೆ ಇನ್ನೇನು ಈ ಭೇದ ಸ್ವಾಭಾವಿಕದ. ಚೇತನಶ್ಚ ಸ್ವಭಾವ ಚೈತನ್ಯ ಮಿತಿಗೀಯತೆ. ನೋಡಿ, ಚೇತನದ ಸ್ವಭಾವ ಏನು? ಚೈತನ್ಯ. ಚೇತನ ಅಂದ್ರೆ ಏನು? ಚೈತನ್ಯ. ಅದು ಚೈತನ್ಯ ಧರ್ಮ. ತದ್ ವಿಶೇಷ ಬಾಹುಲ್ಯಂ ಚೇತನಶ್ಚ ವಿಶೇಷತಃ. ಜಗತ್ತಿನೊಳಗೆ ಚೈತನ್ಯ ಎಲ್ಲರದು ಒಂದೇ ಅದನೋ ಬೇರೆ ಅದ? ಭಿನ್ನ ಚೈತನ್ಯ ನಮ್ಮ ಅನುಭವದಾಗ ಬರ್ತದೆ. ಅಂದಮೇಲೆ ತಸ್ಮಾತ್ ವಿಶೇಷ ಬಾಹುಲ್ಯಂ ಚೇತನಶ್ಚ ವಿಶೇಷತಃ ನದ್ದೇಯ ಜ್ಞಾಪಕತಾ ಹೀನಂ ನಾನಂ ನಾಮ. ಮತ್ತು ಕೊನೆಗೆ ಒಂದು ಜ್ಞಾನ ಇರಬೇಕಾದ್ರೆ ಅದಕ್ಕೆ ಎರಡು ಬೇಕು. ಏನು? ಜ್ಞೇಯ ಮತ್ತು ಜ್ಞಾತ. ಕರೆಕ್ಟ್. ಜ್ಞಾನ ಇತ್ತಂದ್ರೆ ಜ್ಞೇಯ ಮತ್ತು ಅದೇ ಆಗ್ತದೆ. ನದ್ದೇಯ ಜ್ಞಾಪಕತಾ ಹೀನಂ ಜ್ಞಾನಂ. ಜ್ಞಾನ ಎಂಬ ವಸ್ತು ಎಲ್ಲೆಲ್ಲಿಯೂ ಜ್ಞೇಯ ಜ್ಞಾಪಕತಾ ಹೀನವಾಗಿಲ್ಲ. ಆಚಾರ ವಾಕ್ಯದಲ್ಲಿ ವಾಕ್ಯ ಅರ್ಥ ಆಯ್ತಿಲ್ಲ? ವಾಕ್ಯ ಮಾಡ್ಕೋರಿ. ಏನೋ ಅನ್ವಯ ಹೆಂಗೆ ಮಾಡ್ಕೋಬೇಕು? ಜ್ಞಾನವು ಜ್ಞೇಯ ಜ್ಞಾಪಕತಾಹೀನಂ ನಾಮ ನ ಕ್ವಚಿತ್. ಜ್ಞಾನ ಎಂಬುವುದು ಜ್ಞೇಯ ಮತ್ತು ಜ್ಞಾಪಕತಾದಿಂದ ಹೀನವಾಗಿಲ್ಲ. ಅದರ ಅರ್ಥ ಏನೋ? ಅವು ಎರಡೂ ಬೇಕು. ಜ್ಞೇಯ ಜ್ಞಾನ ವಿಹೀನಶ್ಚ ನ ಜ್ಞೇಯ ಜ್ಞಾನ ವಿಹೀನಶ್ಚ ಜ್ಞ ಇತ್ಯರ್ಥ ಪ್ರಮಾಣ. ಜಗತ್ತಿನೊಳಗೆ ಜ್ಞಾನದ ಅದು ಜ್ಞೇಯ ವಸ್ತುನೂ ಇಲ್ಲ, ಜ್ಞಾತಾನೂ ಇಲ್ಲ ಅಂತ ಜಗತ್ತಿನೊಳಗೆ ಎಲ್ಲೆಲ್ಲಿಯೂ ಇಲ್ಲ. ಅದಕ್ಕೆ ಆಚಾರ್ಯ ಭಾಷೆ ಉತ್ತರ ಕೊಡ್ತಾರೆ. ಜ್ಞಾತೃ ಜ್ಞೇಯ ವಿಹೀನಂಚ ಜ್ಞಾನಂ ಚೇದ್ ಭೋಕ್ತೃ. ಇಲ್ಲ, ಜ್ಞಾತೃ ಜ್ಞೇಯ ವಿಹೀನ ಜ್ಞಾನದ. ಏನೋ ಜ್ಞಾನದ, ಜ್ಞಾತಾನೂ ಇಲ್ಲ ಅಂತ ಅಂದೇನಂತ. ಭೋಕ್ತೃ ಭೋಜ್ಯ ವಿಹೀನಂಚ ಭೋಜನಂ ಶಾತ. ಭೋಜನ ಅಂತೇವಂತಂದ್ರೆ ಅದು ಇಬ್ರು ಬಂದ್ರೆ ಏನು? ಭೋಜ್ಯವಾದ ವಸ್ತು ಬೇಕು, ಭೋಕ್ತಾ ಬೇಕು. ಭೋಜನ ಅಂತ ಬಂದು ಕೂಡ ಎರಡು ವಸ್ತು ಬಂದು. ಭೋಜನ ಅಂದ್ರೆ ಆಚಾರ ಏನು ಏನಾಗ್ಯದ ವಿಶೇಷ ಅಂತಂತಿದ್ರು. ಇವತ್ತೇನು ವಿಶೇಷ? ಊಟ, ಭೋಜನ. ಮಂಡಿಗೆದ ಬಾ ಭೋಜ್ಯವಾದ. ಸರಿ, ಇನ್ನಾವ್ದು ಯಾರು? ನೀವೇನೋ ನಿಮ್ಮ ತಿಂತೀರೋ, ನಮಗೆ ಕರಿತೀರೋ? ನೀವು ಇದ್ದೀರಲ್ಲ ಬರೀ ಭೋಕ್ತಾ. ಭೋಜನಕ್ಕೆ ಹೆಂಗ ಭೋಕ್ತಾ ಮತ್ತು ಭೋಜ್ಯ. ಗಮನಕ್ಕೆ, ಗಮನ ಅಂದ್ರೆ ಹೋಗುವ ಕ್ರಿಯೆ. ಅಲ್ಲಿ ಎರಡು ಒಂದು ಗಮ್ಯ. ಎಲ್ಲಿ ಹೋಗ್ತೀರಿ? ಯಾವ ಹೋಗ? ಏನೋ ಗಮ್ಯವಾದ ಒಂದು ಊರ. ಮತ್ತು ಗಂಧ ಅಂದ್ರೆ ಹೋಗುವವ, ಗಂಧ ಅಂತ. ಗಮನ ಎಂಬ ಕ್ರಿಯಾಕ ಗಂಧ ಮತ್ತು ಗಮ್ಯ. ಭೋಜನ ಎಂಬ ಕ್ರಿಯಾಕ ಭೋಜ್ಯ ಮತ್ತು ಭೋಕ್ತ. ಜ್ಞಾನ ಎಂಬ ಕ್ರಿಯಾಕ ಜ್ಞಾನ, ಜ್ಞೇಯ ಮತ್ತು ಜ್ಞಾನ. ಬೇಕೇ ಬೇಕು. ನೋಡಿ, ಭೋಕ್ತೃ ಭೋಜ್ಯ ವಿಹೀನಂಚ
ಭೋಜನಂ ಏವ ಸ್ಯಾತ್ ತಾಡನಂ ಕತ್ತು ತಾಡ್ಯತಃ. ನೋಡಿ ಅಚ್ಚ ದೃಷ್ಟಾಂತ ಕೊಡ್ತಾರೆ. ತಾಡನ ಪಡೆಯುವ ಕ್ರಿಯಾ, ಪಡೆಯುವ ಕ್ರಿಯಾ ಬಂದಾಗ ತಾಡ್ಯ ತಾಡಕ ಅಂದ್ರೆ ಪಡಿಸಿಕೊಳ್ಳುವವ ಪಡೆಯ. ಅಚ್ಚ ದೃಷ್ಟಾಂತ ಮೂರು ಕೊಟ್ಟರು. ಭೋಜನ, ತಾಡನ ಮತ್ತು ಗಮನ. ಹಾಗಾದ್ರೆ ಇಲ್ಲೇ ಗಮನ ಮುಂದೆ ಎಲ್ಲೋ ಒಂದು ಕಡೆ ಕೊಟ್ಟಾರೆ. ಇಲ್ಲಿ ಭೋಜನಕ್ಕೆ ಹೆಂಗ ಭೋಜ್ಯ ಭೋಗ್ತಾ ಬೇಕು ಮತ್ತು ತಾಡನಕ್ಕೆ ತಾಡ್ಯ ಮತ್ತು ತಾಡಕ ಬೇಕು. ಹಾಗೆ ಜ್ಞಾನಕ್ಕೆ ಏನು ಬೇಕು? ಜ್ಞೇಯ ಮತ್ತು ಹೀನಂ ಭೋಜನಮೇವ ಸ್ಯಾತ್ ತಾಡನಂ ಕರ್ತೃತಾದ್ಯದ ನಿತ್ಯತ್ವ ತಾದಸಂಚ ಸ್ಯಾತ್ ನಿತ್ಯವಾಗಪಿ. ಇಲ್ಲ ಸರಿ, ಇನ್ನು ಹೌದು ಬರ್ತಾರೆ. ಈ ಜ್ಞಾನ ಅಂತ ನಿತ್ಯದನೂ ಇಲ್ಲ. ನಿತ್ಯ ನಿತ್ಯದ ಮೇಲೆ ಜ್ಞಾನ ನಿತ್ಯ ದೇವ ನಿತ್ಯ ಬೇಕು. ದೇವಾದ ನಿತ್ಯನೇ ಬೇಕು. ಜ್ಞಾತಾನು ನಿತ್ಯ ಆಗಬೇಕು. ಜ್ಞಾನ ಎಂಬುದು ನಿತ್ಯ ಆಯ್ತಂದ್ರೆ ಆ ಜ್ಞಾನವನ್ನು ಪಡೆದವ ಅವನು ನಿತ್ಯ ಆಗಬೇಕು. ದೇವಾದ ವಸ್ತು ನಿತ್ಯ. ದೇವಾದ ವಸ್ತು ಇಲ್ಲದ ಜ್ಞಾನ ಹಂಗ. ಆದ್ದರಿಂದ ಈಗ ಒಬ್ಬ ದೇವರಿಗೆ ಜ್ಞಾನಿ ಚೇತನ ಅಂದಿ ಜ್ಞಾನ. ಜ್ಞಾನ ಆಯಿತು ಅಂದ್ರೆ ಜ್ಞೇಯ ಮತ್ತು ಜ್ಞಾತ. ಇನ್ನು ದೇವರಿಂದ ಭಿನ್ನವಾಗಿರ್ತಕ್ಕಂಥ ಪದಾರ್ಥಗಳು ಅವನು ಸಿದ್ಧ ಆಯಿತು. ನಿತ್ಯತ್ವ ತಾದೃಶೇ ನಿತ್ಯವಾಗಪಿ ವಾಚ್ಯ ವಿಹೀನಶ್ಯ ನೈಸಾ ಚೈವ ತಾದೃಶಿ. ಅದಕ್ಕೆ ವಚನ ವಾಚ್ಯ ಮತ್ತು ವಕ್ತ ಬೇಕೆ. ವಚನ ಬರಬೇಕಾದ್ರೆ ಮಾತು ಎಂಬುದು ವಾಚ್ಯವಾದದ್ದು ಯಾವುದು? ವಾಚಕನೇ. ಅದಕ್ಕೆ ವಾಚ್ಯ ವಕ್ತ ವಿಹೀನಾಶ ನೈಸಾ ಚೈವತಾದಶಿ ದ್ರಷ್ಟಾರೋ ವೇದವಾಚೋ ಹಿ ಸಂತಿ ವಾಚ್ಯಾನಿ ಛಾಂದಸ ನಿತ್ಯೋ ದ್ರಷ್ಟಾಚ ವಾಚ್ಯಶ್ಚ ಭಗವಾನ್. ಹಾಗಾದ್ರೆ ಏನಾಯ್ತು? ದ್ರಷ್ಟಾರೋ ವೇದವಾಚೋ ಹಿ. ವೇದ ಮಾತು, ವೇದ ಎಂಬ ಮಾತು ಅದನ್ನು ಕಂಡವ ಯಾರು? ಪರಮಾತ್ಮ. ಸಂತಿ ವಾಚ್ಯಾನಿ. ಆಮೇಲೆ ಆ ವೇದಗಳು ನಿತ್ಯಂದ ಮ್ಯಾಲ, ವೇದ ವಚನ ನಿತ್ಯಂದ ಮ್ಯಾಲ ಆ ವಚನದಿಂದ ವಾಚ್ಯವಾದ ವಸ್ತು ನಿತ್ಯದಿರಬೇಕು. ಪದಾರ್ಥ ನಿತ್ಯ ಇರಬೇಕು. ಆಮೇಲೆ ಅದನ್ನು ತಿಳ್ಕೋತಕ್ಕಂಥ ವಾಚಕ ಅದನ್ನು ಕಂಡವ ಅವನು ನಿತ್ಯ. ನಿತ್ಯೋ ದ್ರಷ್ಟಾಚ ವಾಚ್ಯ. ಇದು ಯಾರು ಹೇಳಿದ್ರೆ? ಅದ್ವೈತಿಗಳಿಗೆ. ಅವರು ವೇದ ಒಪ್ತಾರೆ, ನಿತ್ಯ ಅಂತ ಒಪ್ತಾರೆ. ವೇದ ನಿತ್ಯ ಅಂತ ಒಪ್ಪಿದ ಮೇಲೆ ವಚನ ನಿತ್ಯ, ವಚನ ನಿತ್ಯ ಮೇಲೆ ವಾಚ್ಯವಾದ ವಸ್ತು ನಿತ್ಯ, ವಾಚಕ ನಿತ್ಯ. ಆಮೇಲೆ ಏನಾಯ್ತು? ವಾಚ್ಯ ವಾಚಕ ವಚನ ನಿತ್ಯೋ ದ್ರಷ್ಟಾಚ ವಾಚ್ಯ ಭಗವಾನ್. ಮಹಿ ವಕ್ತ ನೋಡಿ, ಮಹಿ ವಕ್ತ ವಿಹೀನಾಚ ವಾಚ್ಯಹೀನಾಪಿ ವಾಕ್ಪಚಿತ. ಜ್ಞಾತೃ ನೋಡಿ ಅದನ್ನೇ ನಿಶ್ಚಿತ ಮಾಡ್ತಾರೆ. ಜ್ಞಾತೃಜ್ಞೇಯ ವಿಹೀನವಾದಂಥ ಜ್ಞಾನವೂ ಇಲ್ಲ. ಮಹಿ ನಿತ್ಯೋಪಿ ವಕ್ತ ಅಸ್ತಿ ವಾಕ್ಯವಾಚ್ಯ ವಿವರ್ಜಿತ ಜ್ಞಾನಜ್ಞೇಯ ವಿಹೀನಶ್ಚೇಯೋಪೇವಂ ನೈವ ವಿದ್ಯತೆ. ಅದಾದರೆ ಚೇತನಾದಂತಹ ಪರಮಾತ್ಮ ನಿತ್ಯನೋ ಅನಿತ್ಯನೋ? ನಿತ್ಯ ಅನಿತ್ಯ ನಿಮ್ಮ ಪ್ರಕಾರ ಕೇಳಿದ್ರು. ಚೇತನ ಅಂದ್ರೆ ಏನು? ಜ್ಞಾನ. ಜ್ಞಾನಗಳು ಚೇತನ ಅಂದ್ರೆ ಚೈತನ್ಯ, ಜ್ಞಾನ. ಆ ಪರಮಾತ್ಮ ಜ್ಞೇಯಾದ, ಜ್ಞಾನಿಯಾದ ವಸ್ತು ಜ್ಞೇಯವಾಯಿತು. ನಿತ್ಯ ಜ್ಞಾನ ಅಂದ್ರೆ ನಿತ್ಯ ಜ್ಞೇಯ ವಸ್ತು ಬೇಕು. ನಿತ್ಯ ಜ್ಞೇಯ ನಿತ್ಯ ಜ್ಞಾತ ಬೇಕು. ನಿತ್ಯ ಜ್ಞಾನ ಜ್ಞಾತ ಜ್ಞೇಯಗಳಿಂದ ಕೂಡಿದ ಜಗತ್ತು ದೇವರಿಂದ ಸ್ವರೂಪ. ದೇವರಿಗೆ ಸ್ವರೂಪ ಜ್ಞಾನದ ಅಂದ್ರೆ ಬ್ಯಾರೆ ಬ್ಯಾರೆ ವಸ್ತು ಅದಂದ್ರೆ ಅಂದ್ರೆ ಎಷ್ಟು ಮಾಡ್ತಾರೆ. ಸ್ವರೂಪ ಅಂದ್ರೆ ಪರರೂಪದ ಬ್ಯಾರೆ ಅಂದ್ರೆ ಬ್ಯಾರೆ ಜ್ಞೇಯ ವಸ್ತು ಅದನ್ನ, ಬ್ಯಾರೆ ಜ್ಞೇಯ ವಸ್ತು ಅಂದ್ರೆ ಭಿನ್ನದನ್ನ. ಅದು ನಿತ್ಯ ಭೇದ ಅದನ್ನ. ನಹಿ ಜ್ಞಾತೋಪಿ ವಕ್ತಾಸ್ತಿ ವಾಚ್ಯವರ್ಜಿತ ಜ್ಞಾನಜ್ಞೇಯ ವಿಹೀನಶ್ಚ ಯೋಪ್ಯೇವಂ ನೈವ ವಿದ್ಯತೆ. ಕಿಂಚ ಸರ್ವವಿರೋಪಶ್ಚ ಕೇನ ಮಾನೇನ ಗಮ್ಯತೆ ಸರ್ವೇಣ ಸ ತದ್ವಾಕ್ಯಂ ಮತ್ತಸ್ಯ ಗಮ್ಯತೆ. ಹೌದಪ್ಪ, ನಾವಿಷ್ಟೆಲ್ಲ ಹೇಳಿದ ಮೇಲೂ ಕಾಣತಕ್ಕಂಥ ಜಗತ್ತೆಲ್ಲವೂ ಮಿಥ್ಯಾ ಅದ ಸತ್ಯ ಅಂತ ಆಚಾರ ಅದಕ್ಕೂ ಹೋಗ್ತಾನೆ.
ಇಷ್ಟೆಲ್ಲ ನಿಂಗೆ ತಿಳಿಸಿ ಹೇಳಿದ ಯಾರು ಜಗತ್ತು ಧ್ಯೇಯವಾದ ಜಗತ್ತು ಮಿಥ್ಯೆ, ಅದು ಭ್ರಮಿತ ಆರೋಪ ರಜಸಿದ್ಧಾಂಗ ಅಂತ ಅಲ್ಲಿಗೆ ಬರಂಗಿಲ್ಲ. ಯಾಕಂದ್ರೆ ದೇವರು ಜ್ಞಾನಿ ಇದ್ದಾನ ಮೇಲೆ ಧ್ಯೇಯವಾದ ವಸ್ತು ಇದೇ ಬೇಕು. ತನ್ನ ಜ್ಞಾನ ತನಗದನೇ ಇರ್ತದೆ. ಸ್ವಜ್ಞಾನದ ಸ್ವ ಕೂಡ ಫಲ ಇರಬೇಕು. ದೇವರಿಗೆ ಸ್ವಜ್ಞಾನದ ಬರೀ ಜ್ಞಾನಿ ಅಂತ ಇಷ್ಟೇ ಅಂತೀವಿ. ದೇವರಿಗೆ ಸ್ವರೂಪ ಜ್ಞಾನಿ ಆಗ್ತದೆ. ಸ್ವ ಶಬ್ದ ಆಡಿದ್ರಿಂದ ಏನಾಯ್ತು? ಇನ್ನೊಂದು ಅದ ಅಂದ್ರೆ ಆ ವಸ್ತು ಅದು ದೇಹ. ಆದ್ರೂ ಜ್ಞಾನ ದೇವ್ರಿಗೆ ಅದನ್ನೇನೋ ಅದ. ದೇವ್ರ ಜ್ಞಾನ ನಿತ್ಯ ಅದನ್ನು ನಿತ್ಯದ. ಹಾಗಾದ್ರೆ ದೇನೂ ನಿತ್ಯ ಅಂದ್ರೆ ಎರಡೂ ಭೇದ ನಿತ್ಯ. ಆಮೇಲೆ ಕ್ರಿಯಾ, ಜ್ಞಾನದಲ್ಲಿ ಕ್ರಿಯಾ ರೂಪ. ಜ್ಞಾನ ಏನಿದು ಕ್ರಿಯಾ. ದೇವರು ನಿಷ್ಕ್ರಿಯ ಅಂತಿದ್ದೆ, ಜ್ಞಾನಿ ಅಂತಿದ್ದೆ. ಜ್ಞಾನ ಮಾಡಿ ಅವನು ಚೆನ್ನಾಗಿ ತಿಳಿಯುತ್ತಾನೆ ಅಂದ್ರೆ ಅವನ ಕ್ರಿಯಾ ನಿಷ್ಕ್ರಿಯ ಹೆಂಗಂತಾನೆ ದೇವರು. ಆದ್ದರಿಂದ ಕಿಂಚ ಸರ್ವ ವಿರೋಪಶ್ಚ ಕೇನ ಮಾನ್ಯ. ಸರ್ವ ವಿರೋಪ ಅಂದ್ರೆ ಜಗತ್ತಲ್ಲಿ ಕಾಣತಕ್ಕಂಥ ಎಲ್ಲ ಒಂದು ಭ್ರಮ. ವಿರೋಪ ಅದೇನು? ಭ್ರಮ. ಈ ಎಲ್ಲವೂ ಭ್ರಮವಾಗಿದೆ ಅನ್ನುವುದು ಯಾವ ಪ್ರಮಾಣ ಸಿದ್ಧಾಂತ? ನಮ್ಮ ಶಿವನಾಚಾರ್ಯ ಕ್ಷಣ ಕ್ಷಣಕ್ಕೆ ಪ್ರಮಾಣ ಕೇಳ್ತಾರೆ. ನೀ ಏನೇ ಸಿದ್ಧ ಮಾಡು, ಅದಕ್ಕೆ ಏನು ಬೇಕು? ಪ್ರಮಾಣ. ಸರ್ವ ವಿರೋಪ ಅಂದೇನಲ್ಲ? ಸರ್ವ ಮಿಥ್ಯಾ, ಜಗತ್ತೆಲ್ಲೋ ಮಿಥ್ಯಾದಕ್ಕೆ ಕೇನ ಮಾನೇನ ಗಮ್ಯತೆ ಸರ್ವೇಣ ಸಹ ತದ್ವಾಕ್ಯಂ ಅರ್ಥಸ್ಥೈಜ ಗಮ್ಯತೆ. ಸರ್ವವೂ ಮಿಥ್ಯಾ ಅಂದ್ಬಿಟ್ಟಿ ಅಂದ್ರೆ, ಎಲ್ಲರೂ ಮಿಥ್ಯಾ ಅಂದಿ ಅಂದ್ರೆ ಎಲ್ಲವೂ ಮಿಥ್ಯಾ ಎಂಬ ವಾಕ್ಯ. ಎಲ್ಲವೂ ಈ ವಾಕ್ಯಕ್ಕೆ ವಾಚ್ಯವಾದ ವಸ್ತು. ಆ ಸರ್ವ ಬಂತಿದ್ದು ಸರ್ವ ಒಳಗ ಮತ್ತು ಇಲ್ಲ ಹೇಳ ಸರ್ವ ಒಳಗ ಸರ್ವೋ ಮಿಥ್ಯಾ ಎಂಬ ವಚನವೂ ಬಂತು. ಆ ವಚನದ ವಾಚ್ಯವಾದ ವಸ್ತುನೂ ಬಂತು. ನೋಡಿ, ಸರ್ವೇಣ ಸಹತದ್ವಾಕ್ಯಂ ಅರ್ಥಶ್ಚ ಯದಿ ಗಮ್ಯತೆ. ಸರ್ವ ಶಬ್ದದಕ್ಕೆ ಎಲ್ಲವೂ ಮಿಥ್ಯಾ ಅಂತಕ್ಕಂಥ ವಾಕ್ಯ ಮತ್ತು ಅರ್ಥ ಅಂದ್ರೆ ವಸ್ತು. ತದಭಾವೇನ ಸರ್ವಸ್ಯ ನಾಪಲಾಪೋ ಭವೇತ್ ತಥಾ. ತದಭಾವೇನ ಸರ್ವಸ್ಯ, ಎಲ್ಲ ವಸ್ತುನೇ ಇಲ್ಲ ಅಂದ ಮ್ಯಾಲ ವಚನವೂ ಸುಳ್ಳ ಅಂದ್ರೆ ಜಗತ್ತೆಲ್ಲವೂ ಸುಳ್ಳು ಅಂತಕ್ಕಂಥ ವಾಕ್ಯ ಸುಳ್ಳು ಖರೇನು? ಎಲ್ಲವೂ ಸುಳ್ಳ ಅನ್ನಬೇಕಾದ್ರೆ ಎಲ್ಲ ತರ್ಕತ್ತ ಆ ಎಲ್ಲದರೊಳಗೂ ಏನು ಬಂತು? ಈ ವಾಕ್ಯವೂ ಬಂತು. ಆ ವಾಕ್ಯ ವಾಚ್ಯವಾದ ವಸ್ತುನೂ ಬಂತು. ಅಂದ ಮೇಲೆ ವಾಕ್ಯವೇ ಎಲ್ಲವೂ ಸುಳ್ಳ ಎಂಬ ವಾಕ್ಯ ಸುಳ್ಳ ಅಂದ್ರೆ ಎಲ್ಲವೂ ಸುಳ್ಳ ಅಂತಕ್ಕಂಥ ವಾಕ್ಯ ಸುಳ್ಳ ಅಂದ್ರೆ ಎಲ್ಲ ಖರೇನಾಗ್ತದೆ. ನಗಲೆ ಸದಭಾವೇನ ಸರ್ವಸ್ಯ ನಾಪಲಾಪೋ ಭವೇತ್ ತದಾ ನಗಲೇಹತೆ ಚೇತನ್ಯಾಯ ಅಪಲಾಪ. ಹಿಂಗೆ ಮಾಡ್ತೀವ್ರಿ. ಎಲ್ಲವೂ ಸುಳ್ಳ ಅಂದ್ರೆ ಈ ವಾಕ್ಯ ಬಿಟ್ಟೆಲ್ಲ ಸುಳ್ಳ. ಈಗ ಎಲ್ಲವೂ ಸುಳ್ಳ ಅಂದ್ರೆ ಏನಾಯ್ತು? ಜಗತ್ತೇ ಸುಳ್ಳಾಗೋಯ್ತು, ವಾಕ್ಯ ಸುಳ್ಳಾಯ್ತು. ಎಲ್ಲವೂ ಸುಳ್ಳು ಎಂಬ ವಾಕ್ಯ ಸುಳ್ಳ ಅಂದ್ರೆ ಎಲ್ಲ ಖರೆ. ಅದಕ್ಕೆ ಅವೇನು ಬಂದ ಹಿಂಗೆ ಮಾಡ್ತಾನೆ ವ್ಯವಸ್ಥೆ. ಎಲ್ಲವೂ ಸುಳ್ಳು ಎಂಬುವಂಥ ವಾಕ್ಯ ಏನದಲ್ಲ ಅದೊಂದು ಸತ್ಯ. ಉಳಿದೆಲ್ಲವೂ ಮಿಥ್ಯೆ ಅಂದ್ರೆ ನಿವೇದ್ಯತೆ ತನ್ಯಾಯ ಅಪಲಾಪನೆ. ಎಲ್ಲವೂ ಎಂಬುವಂಥ ಶಬ್ದಕ್ಕೆ ಅರ್ಥ ಇದೆ. ಆ ವಾಕ್ಯನೂ ಬರದೇ ಇದ್ರೆ ಆ ವಾಕ್ಯ ಏನಾಯ್ತು? ಆಚಾರ್ಯ ಕೇಳ್ತಾರೆ, ಎಲ್ಲವೂ ಸುಳ್ಳು ಎಂಬುವಂಥ ವಾಕ್ಯದೊಳಗೆ ಈ ವಾಕ್ಯ ಬರದೇ ಇದ್ರೆ ಆ ವಾಕ್ಯ ಏನಾಯ್ತು? ಸತ್ಯ ಆಯ್ತು. ಹೌದು, ಎಲ್ಲವೂ ಸುಳ್ಳು ಅಂದ್ರೆ ಈ ಒಂದು ವಾಕ್ಯ ಬಿಟ್ಟು ಇಲ್ಲಿ ಎಲ್ಲರೂ ದಂಡ್ರು. ದಂಡ ನೀವು ಅಲ್ಲ ಇವನ್ನ ನಾನು ಬಿಟ್ಟು ದಂಡ ಅದನ್ನು ನಾವು ಶಾಣೆ ಸುಳ್ಳು ಅನ್ನಂಗ ಸಂತೋಷ. ಅಂದ್ರೆ ಈ ಎಲ್ಲವೂ ಸುಳ್ಳು ಎಂಬುವಂಥ ವಾಕ್ಯ ಸತ್ಯ. ಈ ಸತ್ಯವಾದ ವಾಕ್ಯಕ್ಕೂ ಬ್ರಹ್ಮನಿಗೆ ಭೇದ ಅಭೇದ. ಅಭೇದಂದಿ ಸತ್ಯ ವಸ್ತು ಯಾರ ಯಾಕೆ ಹೇಳಿ? ಒಂದು ವಾಕ್ಯ ಒಂದು ಸತ್ಯ ಆಯಿತು, ಅದ್ವೈತ ಮಂಟ. ವಾಕ್ಯ ಸುಳ್ಳಾಯಿತು, ಜಗತ್ತು ಸುಳ್ಳು ಎಂಬ ವಾಕ್ಯ ಸುಳ್ಳಾಯ್ತು. ಈಗ ಸತ್ಯ ಎರಡೂ ತ್ರಾಸೆ. ಜಗತ್ತು ಸುಳ್ಳು ಎಂಬ ವಾಕ್ಯ ಸುಳ್ಳಾಯಿತು ಅಂದ್ರೆ
ಜಗತ್ತೇ ಸತ್ಯ. ಇಲ್ಲ ಹಿಂಗೆ ಮಾಡ್ತಾ ಈ ವಾಕ್ಯವನ್ನು ಬಿಟ್ಟು ಉಳಿದದ್ದೆಲ್ಲ ಸುಳ್ಳು ಅಂದ್ರೆ ಈ ವಾಕ್ಯಕ್ಕೂ ಬ್ರಹ್ಮನಿಗೂ ಭೇದೋ ಅಭೇದ, ಭೇದವನ್ನೇ ಹೇಳಬೇಕು. ವಾಕ್ಯ ಬ್ರಹ್ಮ ವಾಕ್ಯ ರೂಪ ಅಲ್ಲೇ ಅಲ್ಲ. ಆಮೇಲೆ ಆ ಭೇದ ಸತ್ಯ, ಸತ್ಯ ವಸ್ತು ದ್ವಯಗಳ ಅದ್ವೈತ ಭಂಗ. ಅದಕ್ಕೆ ಕಾರಣ ನಗರೇ ಸತ್ಯ ಚೇತನ್ಯಾಯ ತಪಲಾಪೋ ನಹಿ ಕ್ವಚಿತ್ ಉಪಪತ್ತಿ ವಿಹೀನಸ್ಯ ವಾಕ್ಯಸ್ಯಾರ್ಥೋ ನ ಗಮ್ಯತೆ.